ಮತ್ತೊಮ್ಮೆ ದುನಿಯಾ ವಿಶೇಷ ಶಾಪಗ್ರಸ್ತ ಜಿಲ್ಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಚಾಮರಾಜನಗರ ಅನ್ನೋದು ಯಾಕೆ ಶಾಪಗ್ರಸ್ತ ಅನ್ನೋ ಹಣೆಪಟ್ಟಿ ಹೊತ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಕಾರ್ಯಕ್ರಮ ನೋಡ್ತಾ ಇರುವಂತವರು ಚಾಮರಾಜನಗರದಿಂದಲೇ ರಾಜು ಅಂತ ಕರೆ ಮಾಡಿದ್ದಾರೆ. ರಾಜು ಅವರೇ, ನಿಜಕ್ಕೂ ನೀವೇನ್ ಹೇಳ್ತೀರಿ ನಿಮ್ ಜಿಲ್ಲೆ ಬಗ್ಗೆ? ಮೇಡಮ್ ಅವರೇ ನಮಸ್ತೆ. ನಮಸ್ತೆ, ಹೇಳಿ. ಬಹುತೇಕ ಸಂಪರ್ಕ ಕಡಿತಗೊಂಡಿದೆ ಅಂತ ಅನಿಸ್ತಾ ಇದೆ. ನಿಜಕ್ಕೂ ಪಂಡಿತರೆ, ಈಗ ಒಂದು ವೇಳೆ ಈಗ ಚಾಮರಾಜನಗರ ಜಿಲ್ಲೆ ಅನ್ನುವಂಥದ್ದು ಅಲ್ಲಿನ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆ ಆಗಿರ್ತಾರೆ, ಲೋಕಸಭಾ ಕ್ಷೇತ್ರಕ್ಕೆ ಸಂಸದರಾಗೂ ಕೂಡ ಆಯ್ಕೆ ಆಗಿರ್ತಾರೆ. ಅಲ್ಲಿನವರಿಗೆ ಅಧಿಕಾರ ಇದೆ. ಯಾಕೆ ಈ ಬೇರೆ ಕಡೆಯಿಂದ ಅಂದ್ರೆ ಬಂದಂಥವ್ರು ಮಂತ್ರಿಗಳು, ಮುಖ್ಯಮಂತ್ರಿಗಳಿಗೆ ಯಾಕೆ ಅಧಿಕಾರ ಕೂತು ಬರುತ್ತೆ ಅನ್ನೋಂಥದ್ದು ಇಲ್ಲಿ? ಅಲ್ಲ, ಈಗಾಗಲೇ ನಂಜಪ್ಪ ಅವರು ಚೆನ್ನಾಗಿ ಮಾತಾಡಿದ್ರು, ಸರಿ ಇದೆ. ಯಾಕೆಂದರೆ ಅವೆಲ್ಲ ನಮಗೆ ನಂಬಿಕೆ ಇಲ್ಲ ಅಂತ. ಇವತ್ತು ಎರಡೂ ಇದೆ ಪ್ರಪಂಚದಲ್ಲಿ, ನಂಬುವವರಿದ್ದಾರೆ, ನಂಬದೇ ಇದ್ದವರು ಇದ್ದಾರೆ. ಈ ಅಧಿಕಾರದಲ್ಲಿರುವಂಥವರಿಗೆ ಈ ಶಾಪಗ್ರಸ್ತ ಅನ್ನೋದು ಭಯ ಇದೆ. ಈ ಅಧಿಕಾರದಲ್ಲಿರುವಂಥ ರಾಜಕಾರಣಿಗಳಿಗೆ ಅವರ ಊರಲ್ಲಿ ಹುಟ್ಟಿ ಬೆಳೆದವರಿಗೆ ಏನಾಗಿದೆ ಅಂದರೆ ಅವರಿಗೆ ಆ ಊರಂದೇ ಗೊತ್ತಿದೆ, ಅಲ್ಲಿಯ ಕಷ್ಟ ಸುಖ, ಅಲ್ಲಿ ತೊಂದರೆಗಳೆಲ್ಲ ಇರೋದ್ರಿಂದ ಇದು ಸ್ವಭಾವತಃ ನಮ್ಮ ಊರಲ್ಲೇ ಇರುವಂಥದ್ದು. ಈ ಹೊರಗಡೆ ಪಬ್ಲಿಕ್ನಲ್ಲಿ ಚಾಮರಾಜ ಜಿಲ್ಲೆಗೆ ಅವ್ರು ಹೇಳಿದಲ್ಲ, 30 ಜಿಲ್ಲೆ ಒಳಗೆ ಚಾಮರಾಜ ಜಿಲ್ಲೆಯಷ್ಟು ದುರ್ಭಿಕ್ಷದ ದೇಶ ಯಾವುದೂ ಇಲ್ಲ ಅಂತ. ಹಾಗಾಗಿ ಪ್ರತಿಯೊಬ್ಬರಿಗೂ ಭಯ ಆಗ್ತಾ ಇದೆ. ದೇಶದಲ್ಲಿ ಇನ್ನಿತರ ಎಲ್ಲ ಕಡೆಗೂ ಸುಭಿಕ್ಷವಾಗಿದ್ದು ಆ ಊರಲ್ಲೇ ದುರ್ಭಿಕ್ಷ ಆಗಿದೆ ಅಂತಂದರೆ ನಾವು ಆ ದೇಶಕ್ಕೇನಾದರೂ ಕಾಲಿಟ್ಟರೆ ನಮ್ಮ ಪಾದಕ್ಕೂ ಸಹ ಆ ದುರ್ಗತಿಯ ಸ್ಪರ್ಶ ಆಗುತ್ತೆ ಎನ್ನುವ ಭಯ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾಗಿ ಜಿಲ್ಲೆ ಶಾಪಗ್ರಸ್ತ ಅಲ್ಲ, ಆ ಜಿಲ್ಲೆಗೆ ಹೋಗಬೇಕು ಅನ್ನುವಂಥ ಈ ರಾಜಕಾರಣಿಗಳಿದ್ದಲ್ಲ, ಇವರೆಲ್ಲ ಶಾಪಗ್ರಸ್ತರು. ಯಾಕಂದರೆ ಇವರಿಗೆ ಆ ಭಯ ಕಾಡ್ತಾ ಇದೆ. ನಾವೇನಾದರೂ ಅವ್ರಿಗೆ ಹೋದರೆ ಆ ಊರಿನಲ್ಲಿರುವಂಥ ದುರ್ಭಿಕ್ಷ ದುರ್ಗತಿ ನಮ್ಮನ್ನು ದುಸ್ಥಿತಿಗೆ ಎಳೆತದೆ ಎನ್ನುವಂಥ ಭಯ ಇವರನ್ನು ಕಾಡ್ತಾ ಇದ್ದರಿಂದ ಮೊಟ್ಟ ಮೊದಲನೇದಾಗಿ ಅದು ಹೋಗಬೇಕು. ಇದು ಮೂಢನಂಬಿಕೆ ಅಲ್ಲ. ಕೆಲವೇ ಜನರಲ್ಲಿ ಇವತ್ತಿನ ಕಾಲದಲ್ಲಿ ಆ ಮೂಢನಂಬಿಕೆ ಎನ್ನುವಂಥದ್ದು ಇರಬಹುದು. ಆದರೆ ಹಿಂದಿನ ಕಾಲದಿಂದಲೂ ಬಂದದ್ದು. ರಾಜ್ಯವನ್ನು ಆಳುವಾಗ ರಾಜ್ಯದಲ್ಲಿ ಅನೇಕ ದೋಷಗಳಾಗ್ತದೆ. ದೋಷ ಪರಿಹಾರ ಮಾಡಲೇಬೇಕು. ಎಲ್ಲಿ ಈತಿ ಬಾಧೆ ಅಂತಿದೆಯೋ, ಮಳೆ ಬೆಳೆಗಳು ಚೆನ್ನಾಗಿಲ್ಲ, ಅಲ್ಲಿ ಖಂಡಿತವಾಗಿಯೂ ಮೂಢನಂಬಿಕೆ ಹೇಳುವಂಥ ಜನಗಳು ಹೆಚ್ಚಾದ್ರಿಂದಾಗಿದೆ. ಅಲ್ಲಿ ನಿಜವಾಗಿ ದೇವರನ್ನು, ಅಲ್ಲಿ ಪೂಜೆ ಪುನಸ್ಕಾರ ಹೋಮಗಳನ್ನು ಸರಿಯಾಗಿ ಮಾಡಿ ಭಕ್ತಿಯಿಂದಿದ್ದರೆ ಅಲ್ಲೂ ದುರ್ಭಿಕ್ಷ ಆಗೋದಿಲ್ಲ, ಸುಭಿಕ್ಷ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ಅಲ್ಲಿಯ ಶಾಪಗ್ರಸ್ತತೆ ಹೇಳುವಂಥ ಹೆಸರನ್ನು ಕರೆಸ್ಕೊಳ್ತಾ ಇದ್ದಲ್ಲ ಊರಿನವರು, ಅದು ಮೊದಲನೇ ತಪ್ಪು. ಅದನ್ನ ತೊಡೆದಾಕಬೇಕು. ಶಾಪಗ್ರಸ್ತವನ್ನು ಅವರು ತೊಳೆಯಬೇಕು. ಇದರಲ್ಲಿ ದೈವಿ ಶಕ್ತಿ ಅನ್ನುವಂಥದ್ದಿದೆ. ಆ ದೈವಿ ಶಕ್ತಿಯನ್ನು ನಾವು ಹುಡುಕಬೇಕು ಅಂತ ಹಿನ್ನೆಲೆ ಹೋಗಬೇಕು ವಿನಃ ಇವರು ವೈಜ್ಞಾನಿಕವಾಗಿ ಅದೆಲ್ಲ ಮೂಢನಂಬಿಕೆ, ಅದೆಲ್ಲ ತಪ್ಪು. ಆ ಬರುವವರಿಗೆ ಭಯ ಇದೆ, ನಮಗೆ ಭಯ ಇಲ್ಲ ಅಂತ ಏನು ಹೇಳ್ಕೊಳ್ತಾರಲ್ಲ, ಇವರು ಭಯ ಇಲ್ಲದಿದ್ದ ರಾಜ್ಯ ಎಲ್ಲ ದುರ್ಭಿಕ್ಷೆ ಯಾಕಾಯ್ತು? ಹೌದು, ನಿಜಕ್ಕೂ ನಾನು ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಈಗ ಚಾಮರಾಜನಗರದಿಂದಲೇ ವೀರಭದ್ರ ಕರೆ ಮಾಡಿದ್ದಾರೆ. ವೀರಭದ್ರ ಅವರೇ, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ದೈವಿಕವಾಗಿ ಅನ್ನ ಸಂತರ್ಪಣೆ ದೇವಸ್ಥಾನ ಹಿಂದೆ ಈಗ ಎಲ್ಲ ನಿಂತೋಗಿರೋದ್ರಿಂದ ಈ ಕೃತ್ಯಗಳು ಅಂದ್ರೆ ಪರಿಸ್ಥಿತಿ ಆಗಿರ್ಬೋದು, ಅದು ಮತ್ತಷ್ಟು ಎಲ್ಲ ಜಾಸ್ತಿ ಆಗಿದೆ ಅಂತ ಸ್ವಾಮೀಜಿ ಅವ್ರನ್ನ ಕೇಳ್ತಾ ಇದ್ದೀನಿ. ವೀರಭದ್ರ ಅವ್ರು, ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ದೇವರಿಗೆ ಹಿಂದೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇತ್ತು, ಆದ್ರೆ ಈಗ ತಟಸ್ಥವಾಗಿ ನಿಂತೋಗಿರೋದ್ರಿಂದ ಮತ್ತಷ್ಟು ಸಮಸ್ಯೆಗಳು ಬಿಗಡಿಸಿದೆಯಾ ಅಂತ. ಹೌದೌದು, ಅಂದ್ರೆ ಹೇಳ್ತಾ ಇದ್ರಿ ನೀವು, ದೇವಸ್ಥಾನದಲ್ಲಿ ಯಾವಾಗ್ಲೂ ಕಾರ್ಯ ಚಟುವಟಿಕೆಗಳು ನಡೀತಾ ಇರಬೇಕು, ಪೂಜಾ ಕೈಂಕರ್ಯಗಳು ನಡೀತಾ ಇರಬೇಕು ಅಂತ. ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರೋದನ್ನ ಕೂಡ ಅಲ್ಲಿ ನಿಲ್ಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಗೀತೆಯಲ್ಲಿ ಅದೇ ಮಾತು ಬಂದಿದೆ, ಅನ್ನಾದ್ ಭವಂತಿ ಪರ್ಜನ್ಯ, ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ ಭವಂತಿ ಪರ್ಜನ್ಯ, ಯಜ್ಞಕರ್ಮ ಸಮುದ್ಭವ ಅಂತ ಗೀಚಾಚಾರ್ಯ ಹೇಳ್ತಾರೆ. ಎಲ್ಲಿ ಅನ್ನದಾನಗಳಾಗತ್ತೋ, ಅನ್ನದಾನ ಅನ್ನೋದು ಮಹಾದಾನ, ಅನ್ನದಾನ ಆಗಬೇಕು, ಅದರಿಂದ ಮಳೆ ಆಗತ್ತೆ. ಹಾಗೆ ಮಳೆ ಬೆಳೆಗಳು ಆದರೆ ಯಜ್ಞಯಾಗಗಳು ಆಗಬೇಕು, ಅದರಿಂದ ಮಳೆ ಬೆಳೆಗಳಾಗತ್ತೆ. ಆ ಯಜ್ಞದಿಂದ ಮಳೆ ಬೆಳೆಗಳು ಚೆನ್ನಾಗಿಲ್ಲ ಆದರೆ ಲೋಕದಲ್ಲಿ ದುರ್ಭಿಕ್ಷ ಹೋಗುತ್ತೆ. ಈಗ ಆ ಒಂದು ದೇವಸ್ಥಾನದಲ್ಲಿ ಅಥವಾ ಗ್ರಾಮದಲ್ಲಿ ನಿಜವಾದಂಥ ಯಜ್ಞಯಾಗ ಹೋಮ ಹವನಗಳು ಅದೆಲ್ಲ ಕೂಡ ನಡಿಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ವೀರಭದ್ರ ಅವರು, ಈ ರೀತಿ ರಾಜಕಾರಣಿಗಳಲ್ಲಿ ಬರೋದಕ್ಕೆ ಹೆದರ್ತಾರೆ ಅಂದ್ರೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸಂಪರ್ಕ ಕಡಿತಗೊಂಡಿದೆ ಅಂತ ಅನ್ಸುತ್ತೆ. ಈಗ ನೀವೇ ನೋಡ್ತಾ ಇದ್ದೀರಿ ಪಂಡಿತರೆ, ನಿಜಕ್ಕೂ ಹಾಗಾದ್ರೆ ಇದಕ್ಕೆ ಇಲ್ಲಿ ಏನ್ ಪರಿಹಾರ ಇದೆ ಅಂತ, ಹೇಗೆ ಶಾಪ ವಿಮೋಚನೆ ಅಂದ್ರೆ ಶಾಪದಿಂದ ಹೇಗೆ ಮುಕ್ತವಾಗಬೇಕು ಆ ಜಿಲ್ಲೆ ಅನ್ನುವಂಥದ್ದು, ಅದನ್ನು ನಮ್ಮ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಗಟ್ಟಿ ಮನಸ್ಸು ಮಾಡಬೇಕು. ಆ ದೇಶದ ಆ ಒಂದು ಊರಿನ ದುರ್ಭಿಕ್ಷತೆಯನ್ನು ತೆಗೆಯುವ ದೃಷ್ಟಿಯಲ್ಲಿ ತಾನೂ ಸಹ ಇವತ್ತು ಮೂಢನಂಬಿಕೆಯನ್ನು ತೊರೆದು ಆ ಒಂದು ಗ್ರಾಮದಲ್ಲಿ ಸುಭಿಕ್ಷಕ್ಕಾಗಿ ನಾನು ಪಾದಾರ್ಪಣೆ ಮಾಡಿ ನನ್ನ ಕಾಲದಲ್ಲಿ ಅಲ್ಲಿ ದುರ್ಭಿಕ್ಷ ಹೋಯ್ತು ಮಾಡ್ತೇನೆ ಅನ್ನುವಂಥದ್ದನ್ನು ಎದೆಗಾರಿಕೆಯನ್ನು ಸದಾನಂದ ಗೌಡರು ಇವತ್ತೇ ಪ್ರತಿಜ್ಞೆ ಮಾಡಬೇಕು. ನಾಳೆನೇ ಆ ದೇವಸ್ಥಾನಕ್ಕೆ ಅಲ್ಲಿ ಕಾಲಿಡಬೇಕು. ಅಲ್ಲಿ ಏನೇನು ಆಗಬೇಕಾದ ಧಾರ್ಮಿಕ ವಿಧಿ ವಿಧಾನ ಹವನಗಳು ಇವರು ಮೊದಲ ಮೂಢನಂಬಿಕೆ ತೆಗೆದಾಕಬೇಕು. ಮೊದಲೇ ಆ ಗ್ರಾಮದಲ್ಲಿರುವಂತಹ ಜನರನ್ನೆಲ್ಲ ಕೊಟ್ಕೊಂಡು ಹಿಂದಿನ ಪೂಜೆ ಪುನಸ್ಕಾರ ಹೋಮ ಹವನ, ಈಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದಂಥ ದೋಷ ಒಂದ್ಸಲ ನಿವಾರಣೆ ಆಗಿರ್ಬೋದು, ಪುನಃ ಇನ್ನೊಂದು ಅಷ್ಟಮಂಗಲ ಪ್ರಶ್ನೆ ಮಾಡಬೇಕು. ಇಲ್ಲಾದರೆ ಯಾವ ಪ್ರಶ್ನೆಯೂ ಬೇಕಾಗಿಲ್ಲ. ಸರ್ವದೋಷ ನಿವಾರಣೆಗೆ ವಿಧಿ ಅಂತಿದೆ. ನಮ್ಮಲ್ಲಿ 4 ವೇದಗಳಿದೆ, ಚತುರ್ವೇದಕ್ಕೆ 4 ದಿಕ್ಕು ಅಂತಿದೆ. 4 ದಿಕ್ಕಿನಿಂದಲೇ, ಈ 4 ಗೋಡೆಯ ಮಧ್ಯದಲ್ಲಿದ್ದಾಗೆ 4 ದಿಕ್ಕಿನಿಂದ ಯಾವುದೇ ರೀತಿಯಾದಂಥ ದೋಷಗಳು ದೇಶಗಳಲ್ಲಿ ಆದರೂ ನಿವಾರಣೆ ಮಾಡುವಂಥದ್ದು ಚತುರ್ವೇದ.
ಚತುರ್ವೇದಗಳ ಸಹಸ್ರ ಸಂಖ್ಯೆಯಲ್ಲಿ ಮಾಡಬೇಕು. ಯಾಕಂದರೆ ಇವತ್ತು ದೊಡ್ಡ ದೊಡ್ಡ ದೋಷಕ್ಕೆ ಅದರ ತೂಕಕ್ಕೆ ಅನುಗುಣವಾಗಿ ನಾವು ಪರಿಹಾರ ಮಾಡಬೇಕು. ಎಲ್ಲೋ ಒಂದು ವೇದ ಪಾರಾಯಣ ಮಾಡಿದ್ರೆ ಅಂತ ಆಗೋದಿಲ್ಲ. ಚತುರ್ವೇದಗಳ 4 ವೇದಗಳ ಅಲ್ಲಿ ಹವನವನ್ನು ಮಾಡಿ ಯಜ್ಞರೂಪ, ಕಲಿಯುಗದಲ್ಲಿ ಯಜ್ಞ ಇಲ್ಲ, ಅದನ್ನು ಮಾಡಿ ಮಳೆ ಬೆಳೆಗಳು ಚೆನ್ನಾಗಿ ಮಾಡಿದ್ರೆ ಮೊದಲನೇದಾಗಿ ಸದಾನಂದ ಅವರ ಮೂಢನಂಬಿಕೆ ತೆಗೆದಾಕಬೇಕು. ಪ್ರತಿಯೊಬ್ಬ ಮಂತ್ರಿಗಳಾದವರು ಸಹ ದೇವರನ್ನು ನಂಬಬೇಕು. ಇವರಿಗೇನಾದರೂ ಅಧಿಕಾರ ಸಿಕ್ಕಿದೆ ಅಂತಂದರೆ ಇವರಲ್ಲ, ಇವರ ಅಪ್ಪನ ಅಜ್ಜನೋ ಮಾಡಿದ ಪುಣ್ಯದಲ್ಲಿ ಇವತ್ತು ಈ ಅಧಿಕಾರದಲ್ಲಿ ಇದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ತಮಗೆ ಅಧಿಕಾರ ಬಂದಿದೆ ಅಂದರೆ ನಮ್ಮ ಸ್ವಾಭಿಮಾನದಿಂದಲೋ ನಮ್ಮ ಅಹಂಕಾರದಿಂದಲೋ ನಮ್ಮ ಪ್ರಯತ್ನದಿಂದಲೋ ಬಂದಿದೆ. ಇದನ್ನು ತೊರೆದು ಹಿಂದಿನವರು ಮಾಡಿದ ಪುಣ್ಯದಿಂದ ನಾವು ಬಂದಿದ್ದೇವೆ. ಇದನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಮಾಡಬೇಕು. ನಾವು ಮಾಡಿ ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು, ದಿಟ್ಟ ಹೆಜ್ಜೆ ನೀಡಬೇಕು ಅಂತ ಹೇಳ್ತೀವಿ. ಚಾಮರಾಜನಗರದಿಂದ ಮಹೇಶ್ ಕರೆ ಮಾಡಿದ್ದಾರೆ. ಮಹೇಶ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮಾತಾಡಿ ಮಹೇಶ್, ಏನ್ ಹೇಳ್ಬೇಕು ಅಂತೀರಿ? ಚಾಮರಾಜನಗರದಿಂದ ಬಹಳಷ್ಟು ಕರೆಗಳು ಬರ್ತಿವೆ, ಆದರೆ ಬಹುಶಃ ತಾಂತ್ರಿಕ ತೊಂದರೆಯಿಂದ ಸಂಪರ್ಕ ಕಡಿತಗೊಳ್ತಾ ಇದೆ. ನಿಜಕ್ಕೂ ಈಗ ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ರಾಜಕಾರಣಿಗಳು ಅನ್ನೋದು ಜ್ಯೋತಿಷಿಗಳನ್ನು ನಂಬ್ತಾರೆ, ಜ್ಯೋತಿಷಿಗಳ ಸಲಹೆ ಪಡಿತಾರೆ, ಅದೆಲ್ಲವೂ ಸರಿ. ಆದರೆ ಇಂತಹ ಮೂಢನಂಬಿಕೆಗಳಿಗೆ ಯಾಕೆ ಜೋತು ಬೀಳಬೇಕು ಅನ್ನೋಂಥದ್ದು ಏನು ಹೇಳ್ತೀರಿ? ಅಲ್ಲ, ಈ ಮೂಢನಂಬಿಕೆ ಎಲ್ಲ ಅದು ನಿಜಕ್ಕೂ ಇದು ಪ್ರತಿಯೊಬ್ಬರೂ ಸಹ ಈಗ ಒಬ್ಬರು ಮೂಢನಂಬಿಕೆಯವರು ಒಬ್ಬರು ಯಾರಾದರೂ ಭಾಷಣ ಮಾಡ್ತಾರೆ ಅಂದರೆ ಅವರ ಕಾಲದಲ್ಲಿ ಮೂಢನಂಬಿಕೆ, ಅದು ಬಿಟ್ಟರೆ ಅವರ ಹಿಂದಿನ ಕಾಲದಲ್ಲಿ ಮೂಢನಂಬಿಕೆ ಅಲ್ಲ. ಅವರ ತಂದೆ ಮದುವೆಯಾಗ ಮುಹೂರ್ತ ಕೇಳಿರ್ತಾನೆ, ಒಳ್ಳೆಯ ಯೋಗದಲ್ಲಿ ಮದುವೆ ಆಗಿರುತ್ತೆ. ಮಗ ಹುಟ್ಟಿದ ಕೂಡಲೇ ಜ್ಯೋತಿಷಿಗಳ ಹತ್ರ ಜಾತಕ ಬರೆಸಿರ್ತಾನೆ. ಅವ ಮಗನಿಗೆ ಹುಟ್ಟುವಾಗ, ಬೆಳೆಯುವಾಗ, ನಾಳೆ ಮಂತ್ರಿ ಆಗುವಾಗ ಬೇಕಾಗುವಂಥ ಪೂರಕವಾದ ಎಲ್ಲ ಕೆಲಸವನ್ನು ತಂದೆ ತಾಯಿಗಳು ಮಾಡಿರ್ತಾರೆ. ಅದು ಇವರಿಗೆ ಗೊತ್ತಿರೋದಿಲ್ಲ. ಇವರ ಕಾಲದಲ್ಲಿ ಇವರಿಗೆ ಅಧಿಕಾರ ಬಂತು ಅಂದ್ಕೂಳೆ ಇದೆಲ್ಲ ನಾನೇ ಮಾಡದ್ದು. ಇವತ್ತು ಈ ನಂಬಿಕೆ ಬರ್ತಾ ಇದೆ ನಮ್ಮಲ್ಲಿ. ಖಂಡಿತವಾಗಿಯೂ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸಹ ದೈವಿ ಶಕ್ತಿ ಹಿನ್ನೆಲೆ ಇಲ್ಲದೆ ಇವತ್ತು ಯಾರೂ ಹುಟ್ಟುತ್ತಾ ಇಲ್ಲ, ಯಾರೂ ಅಧಿಕಾರ ಪಡಿತಾ ಇಲ್ಲ, ಯಾರೂ ದೊಡ್ಡ ವಿದ್ವಾಂಸರಾಗ್ತಾ ಇಲ್ಲ, ಅಥವಾ ಯಾರೂ ಸಂಪತ್ತು ಗಳಿಸ್ತಾ ಇಲ್ಲ. ಇದಕ್ಕೆಲ್ಲದಕ್ಕೂ ಹಿನ್ನೆಲೆ ಶಕ್ತಿ ಅನ್ನುವಂಥದ್ದೊಂದಿದೆ, ದೈವಿ ಶಕ್ತಿ. ಅದೇ ಧರ್ಮ. ಯದ್ಯದಾಚರತಿ ಶ್ರೇಷ್ಠ ಅಂತ ಹೇಳ್ತಾನೆ. ಹಾಗಾಗಿ ಆ ಧರ್ಮವನ್ನು, ಧರ್ಮೋ ರಕ್ಷತಿ ರಕ್ಷಿತ ಅಂತ ನಮ್ಮಲ್ಲಿ ಹೇಳ್ತೇವೆ. ಹಾಗಾಗಿ ಆ ಧರ್ಮವನ್ನು ನಾವು ಕಾಪಾಡ್ಕೊಂಡು ಬಂದರೆ ನಮ್ಮನ್ನು ಧರ್ಮವೇ ಕಾಪಾಡ್ತದೆ. ಇವತ್ತು ಧರ್ಮ ಕಾಪಾಡೋದಿಲ್ಲ. ಅಧರ್ಮ ಮಾರ್ಗದಲ್ಲಿ ಆಡುವ ಮಾತಿನಲ್ಲೇ ಧರ್ಮದಲ್ಲಿ ಬಗ್ಗೆ ಚ್ಯುತಿ. ಇವತ್ತು ಪ್ರತಿಯೊಬ್ಬರೂ ಸಹ ಅಧಿಕಾರಿಗಳು, ರಾಜಕಾರಣಿಗಳು ಆಡುವ ಮಾತುಂಟಲ್ಲ, ಮೊಟ್ಟ ಮೊದಲನೇದಾಗಿ ಅವರ ಧರ್ಮದ ವಿರೋಧವಾಗಿ ಮಾತಾಡ್ತಾರೆ. ಹಾಗಾಗಿ ಅಧಿಕಾರವು ಬಹಳ ದಿವಸ ಉಳಿಯುವುದಿಲ್ಲ. ಆ ಅಧಿಕಾರ ಧರ್ಮ. ಅದಕ್ಕಾಗಿ ಹೇಳ್ತೇವೆ, ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ. ಈಗ ಸರ್ಪ ಅಂದರೆ ಎಲ್ಲರಿಗೂ ಭಯ ಇದೆ. ಯಾರು ಧರ್ಮವನ್ನು ಆಚರಣೆ ಮಾಡೋದಿಲ್ವೋ ಅವರಿಗೆ ಅವರು ಮಾಡಿದ ಪಾಪವೇ ಸರ್ಪವಾಗಿ ಸುತ್ತಕೊಳ್ತದೆ. ಹಾಗೆ ಧರ್ಮೇಣ ಪಾಪಮ ಪದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ ಅಂತ ಹೇಳಿದ್ದಾರೆ. ಇದು ಧರ್ಮ. ಹಾಗಾಗಿ ಧರ್ಮ ಅಂದ್ರೇನು? ಆಚಾರ ಪರಮೋ ಧರ್ಮ. ಸುಲಭವಾಗಿ ಹೇಳಬೇಕು ಅಂತಾದರೆ ನಾವು ಆಡ್ಕೊಳ್ಳುವಂಥ ಆಚಾರ. ಎರಡನೇದಾಗಿ ನಾವು ಮಾಡಬೇಕಾದ ವಿಚಾರ. ಇದು ಎರಡೂ ಇಲ್ಲ. ಆಚಾರ ಬಿಟ್ಟೋಗಿರ್ತಾರೆ, ವಿಚಾರ ಮಾಡಲಿಕ್ಕೆ ಪುರುಷತ್ತಿರುತ್ತಿಲ್ಲ, ದುರಾಚಾರಿಗಳ ಜೊತೆಗೆ ಒಡನಾಡ್ತಾರೆ, ಸಂಚಾರದಲ್ಲಿ ಕಾಲ ಕಳೀತಾರೆ, ದೇಶದ ಬಗ್ಗೆ ವಿಚಾರ ಮಾಡೋದಿಲ್ಲ. ಇವತ್ತು ರಾಜಕಾರಣಿಗಳು ಈಗ ಅಂತ ಒಂದು ದಿಟ್ಟ ಹೆಜ್ಜೆನ ಮುಂದಿಡಬೇಕು ಸದಾನಂದ ಗೌಡರು ಅಂತ ಇಡಲೇಬೇಕು, ಖಂಡಿತವಾಗಿ ಇಡಬೇಕು. ಅವರು ನಾಳೆನೇ ಪ್ರತಿಜ್ಞೆ ಮಾಡಬೇಕು, ಆ ದೇಶವನ್ನು ನಾನು ಉದ್ಧಾರ ಮಾಡ್ತೇನೆ, ಆ ಭಾಗದಲ್ಲಿ ಏನು ದೋಷ ಇದ್ರೂ ತೆಗೆದಾಕ್ತೇನೆ. ಮೂಢನಂಬಿಕೆ ಅಲ್ಲ, ಆ ದೇಶದ ಉದ್ಧಾರ ದೃಷ್ಟಿಯಲ್ಲಿ ಅಲ್ಲಿ ಏನು ದೋಷ ಇದೆಯೋ ದೇಶಕ್ಕಾಗಿ ದೋಷ ಪರಿಹಾರ ಮಾಡುವ ಪ್ರಯತ್ನ ನಾನು ಮಾಡ್ತೇನೆ ಅಂತ ಅವ್ರು ಮಾಡಿದ್ರೆ ನಿಜವಾಗಿಯೂ ಒಬ್ಬರು ಸರಿಯಾದಂಥ ಮಂತ್ರಿ ನಮ್ಮ ದೇಶದವರು ಅಂತ ನಾವು ಹೇಳ್ಬೋದು. ಅಲ್ಲೇ ಇದ್ರೆ ಸದಾನಂದ ಗೌಡರು ಸಹ ಸದಾನಂದ ಅವ್ರು ಪಟ್ಟುಕೊಳ್ಳದೆ ಬಿಟ್ಟರೆ ದೇಶಕ್ಕೆ ಆನಂದ ಇಲ್ಲ. ಖಂಡಿತ ಪಂಡಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದ. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಈಗಿನ ಒಂದು ರೀಸೆಂಟ್ ಆಗಿ ನೋಡೋದಾದ್ರೆ ಮುಖ್ಯಮಂತ್ರಿಗಳ ಪೈಕಿ ಕುಮಾರಸ್ವಾಮಿ 16 ವರ್ಷಗಳ ನಂತರ ಆ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು, ತಮ್ಮ 20 ತಿಂಗಳ ಅಧಿಕಾರ ಪೂರೈಸಿದ್ರು, ಆ ಮಾತು ಬೇರೆ. ಆದ್ರೆ ಈಗ ಸದಾನಂದ ಗೌಡರು ಕೂಡ ಅಂತ ಒಂದು ದಿಟ್ಟ ಹೆಜ್ಜೆನ ಮುಂದಿಡಬೇಕು ಅನ್ನುವಂಥದ್ದು ಆಶಯ. ಜೊತೆಗೆ ಚಾಮರಾಜನಗರ ಜನರಿಗೆ ಇನ್ನು ಮೇಲಾದ್ರೂ ಆ ಶಾಪಗ್ರಸ್ತ ಹಣೆಪಟ್ಟಿಯಿಂದ ಮುಕ್ತಿ ಹೊಂದಬೇಕು ಅನ್ನೋದು ಕೂಡ ನಮ್ಮ ಆಶಯ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.